ಆ ಜ್ಞಾನಪೂರ್ವಕವಾಗಿ ತಿಳಿಸ್ಕೊಡ್ತಕ್ಕಂತಹ ಮಹಾನುಭಾವರು ಯಾರ್ರಿ ಅಂದರೆ ಭಗವದ್ಭಕ್ತರೇ, ಸತಾಂ ಸಜ್ಜನರು ತಿಳಿಸ್ಕೊಡ್ತಾರೆ. ಅದಕ್ಕಾಗಿ ನಾವು ಅವರ ಚರಿತ್ರೆಗಳನ್ನು ಕೇಳಬೇಕು. ಇಷ್ಟೊಂದು ಭಾರತ ಭಾಗವತ ರಾಮಾಯಣ ಆದಿ ಇಷ್ಟು ಪುರಾಣಗಳಿರೋ ಕಾಲಕ್ಕೆ ಯಾಕರೀ ಪುರಂದರದಾಸರು ವಿಜಯದಾಸರ ಚರಿತ್ರವನ್ನು ಹೇಳ್ತಾ ಇದ್ದೇವೆ ಅಂದರೆ ಇವ್ರನ್ನ ಹೇಳಿದರೆ ಯಾವಾಗ ನಾವು ಭಗವದ್ಭಕ್ತರ ಚರಿತ್ರವನ್ನು ಹೇಳ್ತೇವೋ ಭಗವಂತನ ವ್ಯಕ್ತಿತ್ವ ಹೊರಗೆ ಬೀಳತಕ್ಕಂತಹದ್ದಾಗತ್ತೆ. ಕರುವು ಮುಂದಿದ್ದರೆ ಆಕಳು ಹಾಲು ಕೊಡ್ತಕ್ಕಂಥದ್ದಾಗತ್ತೆ. ಉತ್ಸವ ವಾಹನ ಬೀದಿ ಮೆರೆಯುತ್ತ ಬರಲು ಸತ್ಸಂಗತಿಗೆ ಹರಿದಾಸರಲ್ಲದೆ ವತ್ಸಸಿರಿ ವಿಜಯ ವಿಠ್ಠಲ ವೆಂಕಟಾಚಲ ವತ್ಸ ಮುಂದಲ್ಲದೆ ಧೇನು ತಾ ಮುಂದೇನು ಅಂದ್ರೆ ವತ್ಸ ಮುಂದೆ ಇದ್ದರೆ ಹಿಂದೆ ಧೇನು ಆಕಳು ಬರ್ತದೆ. ಹಂಗೆ ಇಂಥ ಭಗವದ್ಭಕ್ತರನ್ನು ನಾವು ಮುಂದೆ ಇಟ್ಕೊಂಡ ಕಾಲ ಅವರಿಗೋಸ್ಕರ ಬರ್ತಾಳೆ. ಕೂಸಿನ ಎತ್ಕೆ ಬಂದುಬಿಟ್ರೆ ತಾಯಿ ಓಡ್ತಾ ಬರ್ತಾಳೆ ಮನೆಗೆ. ಸುಮ್ಮನೆ ಬಾರಮ್ಮ ಲಕ್ಷ್ಮೀ ಶೋಭನ ಅಂದ್ರೆ ಮುಗಿದ ಮೇಲೆ ಬರ್ತೀನಿ ಹೇಳ್ರಿ ಪುಟಾಣಿ ಸಕ್ಕರೆ ತೊಗೊಳಕ್ಕ ಅಂತಾಳೆ. ಮೊದಲೇ ಬರಬೇಕಂದ್ರೆ ಅವ್ರು ಕೂಸಿನ ಎತ್ಕೊಂಬಂದುಬಿಡ್ಬೇಕು. ಅವ್ರ ಕೂಸು ಯಾರ್ರಿ ಅಂದರೆ ಇವರೆಲ್ಲರ ಕೂಸುಗಳು ಏನಿದ್ದಾರಲ್ಲ ಈ ಹರಿದಾಸರು ಇವ್ರನ್ನ ಎತ್ಕೊಂಬರ್ಬೇಕು. ಅವ್ರನ್ನ ಎತ್ಕೊಂಬಂದಿಗೆ ನಾವು ಮುಂದೆ ಇಟ್ಕೊಂಡ್ರೆ ದೇವರು ಓಡಿ ಬರ್ತಾನೆ. ದೇವರು ಬಂದಾನಂದ್ರೆ ಲಕ್ಷ್ಮೀದೇವಿ, ಆ ಲಕ್ಷ್ಮೀ ಒಡೆಯನಿದ್ದಲ್ಲಿಗೆ ಮಡದಿ ಬರುವುದು ರೂಢಿಗುಚ್ಚಿತವು. ಲಕ್ಷ್ಮೀದೇವಿ ಬಂದಲು ಅಂದರೆ ವಾಯುದೇವರು. ಸಮಸ್ತ ದೇವತೆಗಳ ಸಫಲಂ ವೃಕ್ಷಮಾಶ್ರಿತ್ಯ ಜೀವಂತಿ ಬಹವೋ ಭುವಿ. ಎಲ್ಲಿ ಹಣ್ಣುಳ್ಳ ಮರಗಳಿರ್ತದೋ ಅಲ್ಲಿ ಪಕ್ಷಿಗಳು ವಾಸ ಮಾಡಿದಂತೆ, ಎಲ್ಲಿ ನೀರಿದ್ದರೆ ಅಲ್ಲಿ ಜಲಚರಗಳಿದ್ದಂತೆ, ಎಲ್ಲಿ ಪರಮಾತ್ಮ ಇರ್ತಾನೋ ಪರಮಾತ್ಮನ ಪಾದಗಳನ್ನು ಆಶ್ರಯ ಮಾಡಿಕೊಂಡು 33 ಕೋಟಿ ದೇವತೆಗಳು. ಅಂತಹ ಪರಮಾತ್ಮ ಬರಬೇಕಾದ್ರೆ ಯಾರನ್ನ ಹಿಡ್ಕೋಬೇಕು? ವೇದ ಓದಲು ಬರಿದೆ ವಾದ ಮಾಡಲು ಹಾದಿಯಾಗದು. ನಾ ಹೇಳಲ್ಲ, ನೀವು ಹೇಳ್ರಿ. ಬುಧರ ಪಾದ ನಂಬದೆ. ಯಾರ ಬುಧರು? ಇವರು. ಇಂಥ ಮಹಾನುಭಾವರ ಪಾದಗಳನ್ನು ನಾವು ಆಶ್ರಯ ಮಾಡಿದ ಕಾಲಕ್ಕೆ ಓಡಿ ಬರ್ತಾನೆ ಅವನು. ಈ ಮಾತು ನಾ ಹೇಳೋದಲ್ಲ, ಕಪಿಲನಾಮಕ ಪರಮಾತ್ಮ ಹೇಳ್ತಾ ಇದ್ದಾನೆ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ ತಜ್ಜೋಷಣಾದಾಸಪವರ್ಗವರ್ತ್ಮನಿ ಶ್ರದ್ಧಾವತೀಂ ಭಕ್ತಿರನುಕ್ರಮಿಷ್ಯತಿ. ಅಷ್ಟೇನಾ? ಇಂಥವರನ್ನು ಹಿಡಿದ್ರೆ ಏನಾಗ್ತದೆ? ನಿನ್ನೆ ನಾನು ಹೇಳಿದ್ನಲ್ಲ, ವೈಕುಂಠದಾಸರು ಅವರಿಗೆ ಅಪಮೃತ್ಯುವು. ಅಂಥ ಅಪಮೃತ್ಯುವನ್ನು ಕಳೀತಾರ್ರಿ ಮಹಾನುಭಾವರು. ಇವರು ನಮ್ಮನ್ನು ಉಳಿಸ್ತಾರೆ. ಇವತ್ತು ಹೆಂಗಿದೆ ನಮ್ಮದು ಅಂತಂದರೆ, ಹೊರಗೆ ಹೋದರೆ ಕೋಳಿ ಪಿಳ್ಳಿ ಆಡುವಾಗ ಹಾಳು ಹದ್ದು ಒಯ್ಯುವಂತೆ. ನಾವು ಬರೋಕಾಲ ಅದೇ ಮಾತಾಡ್ಕೊತ ಬಂದ್ವಿ. ಈಗ ಕೋಳಿ ಪಿಳ್ಳಿಗಳು ಆಡ್ತಾ ಇದ್ದರೆ ಹೆಂಗೆ ಹದ್ದು ಬಂದು ಹೊತ್ಕೊಂಡು ಹೋಗ್ತದೋ, ಸಣ್ಣ ಮಕ್ಕಳನ್ನು ಇವತ್ತಿನ ದಿವಸ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಸಾಯಂಕಾಲ ಬರೋವರೆಗೂ 2 ಕಣ್ಣುಗಳನ್ನು 1000 ಕಣ್ಣುಗಳನ್ನಾಗಿ ಮಾಡಿ ನೋಡ್ತಾ ಇರ್ತೇವೆ. ನಮಗೂ ಅದೇ ಅನುಭವ. ಹೆಂಗದ ಇವತ್ತಿನ ದಿವಸ ಮೃತ್ಯುದೇವತೆ ಹಿಂದೆ ಆಡ್ತಾ ಇದ್ದಾಳೆ ತಲೆಯ ಮೇಲೆ. ಅಂಥ ಮೃತ್ಯುದೇವತೆಯ ಒಂದು ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂತಂದ್ರೆ ಹೆಲ್ಮೆಟ್ಗಳು ಇಟ್ಕೊಳ್ರಿ, ಪ್ರಾಣಗಳ ರಕ್ಷಣೆ ಮಾಡಿರಿ ಅಂತ ಇವತ್ತು ನಮಗೆ ಸರ್ಕಾರ ಹೇಳ್ತಾ ಇದೆ. ಯಾವುದು ನಿಜವಾದ ಹೆಲ್ಮೆಟ್ ಗೊತ್ತಾ? ದುರಿತ ತರೆದು ಪೊರೆವ ವಿಜಯ ಗುರುಗಳೆಂಬರ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರು. ಅವರ ಪಾದ ರಜಸ್ಸು ಏನಿದೆ ಅಲ್ಲ, ಪಾದೋದಕ ಏನಿದೆ ಅಲ್ಲ, ಅದನ್ನು ಯಾರು ತಲೆಯ ಮೇಲೆ ಧಾರಣ ಮಾಡ್ತಾರೆ? ತೀರ್ಥದಕ್ಕಿಂತ ಬೆಳಗಾಕಾಲ ಒಂದು ಗುರುರಾಜರ ದರ್ಶನವನ್ನು ಮಾಡಿಕೊಂಡು ಅವರ ಒಂದು ಪಾದೋದಕವನ್ನು ತಲೆ ಮೇಲೆ ಹಾಕ್ಕೊಂಡು ಹೋಗ್ರಿ. ಪೊರಪಾಟಾಗಿ ನೀವು ಅವತ್ತಿನ ದಿವಸ ಹೆಲ್ಮೆಟ್ ತೊಗೊಂಡೋದಾಗಿ ಇದ್ದರೂ ಕೂಡ ಪರವಾಗಿಲ್ಲ, ನೀವು 100% ರಕ್ಷಣೆ ಹೊಂದುತ್ತೀರಿ. ಇದರೊಳಗೆ ಸಂಶಯ ಇಲ್ಲ. ಅಷ್ಟು ಶಕ್ತಿವಂತವಾಗಿರ್ತಕ್ಕಂಥದ್ದು ಗುರುಗಳ ಒಂದು ಪಾದೋದಕ. ಗುರುಪಾದೋದಕ ಗುರು ಉಚ್ಚಿಷ್ಟವ ಭುಂಜಿಸಿ ಗುರು ಬಾದರಾಯಣ ವಿಠಲನ ನಂಬು ಅಂತ ಹೇಳ್ತಾರೆ ಹರಿದಾಸರು. ಯಾವಾಗ ಕೂಡ ಗುರುಗಳ ಒಂದು ಪಾದೋದಕಕ್ಕೆ ಅಷ್ಟೊಂದು ಶಕ್ತಿ ಇರತಕ್ಕಂಥದ್ದಾಗಿದೆ. ಅವರ ಪಾದ ರಜಸ್ಸನ್ನು ತಲೆಯ ಮೇಲೆ ಧಾರಣ ಮಾಡಬೇಕು. ಯಮದೂತರು ಅದನ್ನು ನೋಡಲಿಕ್ಕೆ ಹೆದರತಕ್ಕಂಥವರಾಗ್ತಾರೆ. ಅದಕ್ಕಾಗಿ ವೇದ ಓದಲು ಬರಿದೆ ವಾದ ಮಾಡಲು ಹಾದಿಯಾಗದೋ ಬುಧರ ಪಾದ ನಂಬದೆ. ದೊಡ್ಡವರ ಪಾದಗಳನ್ನು ಹಿಡಿಯಬೇಕು. ಪರಮ ಭಾಗವತರೇನಿದ್ದಾರಲ್ಲ ಇಂಥ ಮಹಾನುಭಾವರು, ಅವರ ಪಾದಧೂಳು ಸಮಸ್ತ ತೀರ್ಥಸಾರ. ಅದಕ್ಕೆ ನಾವು ಶ್ರಾದ್ದಾದಿಗಳು ಮಾಡೋಕ್ಕಲ್ಲ ದಕ್ಷಿಣ ಪಾದಮಾಶ್ರಿತ್ಯ ಅಂತ ಹೇಳಿ, ಬ್ರಾಹ್ಮಣರ ದಕ್ಷಿಣ ಪಾದದಲ್ಲಿ ಸಮಸ್ತ ತೀರ್ಥಗಳಿರ್ತವ ಅಂತ ಅದಕ್ಕೆ ಅದನ್ನು ತೊಳೆದು ಶ್ರಾದ್ದ ಮಾಡ್ತಾರೆ. ಬ್ರಾಹ್ಮಣರ ಪಾದದೊಳಗೆ ಇಷ್ಟು ಶಕ್ತಿ ಇರತಕ್ಕಂತಹದ್ದಾಗಿದೆ. ಆದ ಕಾರಣ ಅದನ್ನು ನಾವು ಗೌರವಿಸಬೇಕು. ಅದನ್ನು ಗೌರವಿಸ್ತಂತೆ ನಾನು ಮಡಿಯಲಿದ್ದೇನೆ, ಯಾವ ಬರೋಣ ಏನು ಕಥೆ ಅಂತ ಹೇಳಿ ದೂರದಿಂದ ಹಿಂಗೆ ಮುಟ್ಟೆ ತಲೆ ಮೇಲೆ ಪಟ ಅಂತ ಹೊಡ್ಕೊತಾರೆ. ಇದು ಅವಮಾನ ಮಾಡಿದಂತೆ ಆಗತ್ತೆ. ಒಂದು ದೊಡ್ಡ ನಿಧಿ ನಮಗೆ ದೊರಕಿದೆ ಅಂತ ಹೇಳಿ ಸಮಸ್ತ ಶಾಸ್ತ್ರಗಳು ನಮಗೆ, ಸಮಸ್ತ ತೀರ್ಥಗಳು ನಮಗೆ ದೊರಕಿದೆ ಅಂತ ಹೇಳಿ ಹೋಗಿ ಅವರ ಪಾದಗಳನ್ನು ಮುಟ್ಟಿ ನಾವು ನಮಸ್ಕಾರವನ್ನು ಮಾಡಬೇಕಂತ ಮಾಡಿದರೆ ನಮಗೇನಾಗ್ತದೆ? ಅಪಮೃತ್ಯು ಪರಿಹಾರವಾಗತಕ್ಕಂಥದ್ದು. ಅದಕ್ಕಾಗೇ ಬೇಕು. ಕಪಿಲನಾಮಕ ಪರಮಾತ್ಮ ಹೇಳಿದ ಮಾತು. ಈ ಸಂದರ್ಭದಲ್ಲಿ ವಿಜಯರಾಯರಲ್ಲಿ ನಾನು ಪ್ರವೇಶ ಮಾಡೋ ಕಾಲ ಒಂದು ಹೇಳ್ತೇನೆ, ಸಣ್ಣ ದೃಷ್ಟಾಂತ ನಿಮಗೆ ಹೇಳ್ತೇನೆ. ಪರಮಾತ್ಮನೇ ಇದನ್ನು ಮಾಡಿ ತೋರಿಸಿರ್ತಕ್ಕಂಥವನಾಗಿದ್ದಾನೆ.
ಹರಿದರುಸನಕ್ಕೆ ನಾರದರು ಬರಲಾಗಿ ಅಂತ ಪುರಂದರದಾಸರೊಂದು ಹಾಡು ಬರೀತಾರೆ ಹರಿವಂಶ ಪುರಾಣದ ಕಥೆಯನ್ನು. ಒಂದು ದಿವಸ ನಾರದರು ಬಂದರಂತೆ, ಎಲ್ಲಿ ದ್ವಾರಕಕ್ಕೆ ಕೃಷ್ಣನ ದರ್ಶನ ಮಾಡೋಣ ಅಂಥೇಳಿ. ರುಕ್ಮಿಣೀದೇವಿ ಕರದಲ್ಲಿ ಒಳಗೆ ಬರ್ರಿ ಅಂಥೇಳಿ. ಎಲ್ಲಮ್ಮ ಕೃಷ್ಣ? ಕೃಷ್ಣ ದೇವ್ರ ಪೂಜೆ ಮಾಡ್ತಾ ಇದ್ದಾನೆ. ಹಾಂ, ದೇವದೇವೋತ್ತಮ ದೇವತಾ ಸಾರ್ವಭೌಮಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬ್ರಹ್ಮರುದ್ರಾದಿ ವಂದಿತನಾದಂತಹ ಸ್ವಾಮಿ ಅವನು ಇನ್ನೊಬ್ಬರನ್ನು ಪೂಜಾ ಮಾಡೋದ? ನಾರಾಯಣನೆಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ ಅಂತ ಹೇಳಿ ನಾರಾಯಣ ನಾಮಸ್ಮರಣೆಯನ್ನು ಮಾಡ್ತಾ ಅವನೇ ದೇವರಂತ ಹೇಳಿ ನಂಬಿಕೊಂಡಿದ್ದ ನಾನು ಅವನು ಇನ್ನೊಬ್ಬರ ಪೂಜಾ ಮಾಡೋದ? ಇನ್ನೇನು ನನಗೆ ಗೊತ್ತಿಲ್ಲವೇ ಇದು? ಅದರೊಳಗೆ ನಾರದರಂದ್ರ ಸಾಮಾನ್ಯನ ನಾರಂ ಜ್ಞಾನಂ ದದಾತಿ ಇತಿ ನಾರದ, ಲೋಕಕ್ಕೆ ಜ್ಞಾನವನ್ನು ಕೊಡ್ತಕ್ಕಂಥವರು. ಏನಿದು ವಿಚಿತ್ರ? ನೋಡ್ಬೋದೇನಮ್ಮ ದೇವ್ರ ಪೆಟ್ಟಿಗೆ ಅಂದರು. ಒಳಗೆ ಪೂಜೆ ಮಾಡ್ತಿದ್ದಾರೆ, ಹೋಗ್ರಿ ದೇವ್ರ ಮನಾಗ, ನಮಗೆ ಏನಿದ್ದ ತೀರ್ಥ ಕೊಟ್ಟರೆ ಪಾದೋದು ಕೊಟ್ಟರೆ ತೊಗೊಂಬಂದು ನಮಗೆ ಅಟ್ಟೆ ಆಗಲಿ, ಏನು ದೇವ್ರಿದ್ದ ಅಂತ ನಾವ್ಯಾಕೆ ನೋಡ್ಲಕ್ಕೆ ಹೋಗೋಣ ದೇವ್ರ ಪೆಟ್ಟಿಗೆಯಾಗ, ನೀವು ನೋಡಿಕೆ ಹೋಗ್ರಿ ಅಂತಂದರು. ನಾರದರು ಒಳಗೆ ಬಂದರು. ಕೃಷ್ಣನ ಸಂಧ್ಯಾವಂದನ ಮುಗಿದಿತ್ತು. ಇನ್ನು ಏನಾಗಬೇಕು? ದೇವ್ರ ಪೆಟ್ಟಿಗೆ ತೆಗಿಬೇಕು. ಶ್ರೀಕೃಷ್ಣನ ಒಂದು ದೇವ್ರ ಪೆಟ್ಟಿಗೆ ಎಷ್ಟು ದೊಡ್ಡದ್ರಿಂದ ನಮ್ಮನ್ನ ನಾವು ಇಟ್ಟಿಟ್ಕೊಂಡಿರ್ತೀವಿ. ಆತನ ದೇವರ ಪೆಟ್ಟಿಗೆ ಇಷ್ಟು ದೊಡ್ಡ ಸಂಪುಟ, ನವರತ್ನ ಖಚಿತವಾದಂಥ ಸುವರ್ಣ ಸಂಪುಟ. ಆ ಸುವರ್ಣ ಸಂಪುಟವನ್ನು ಇನ್ನು ತೆಗಿಬೇಕು. ನಾರದ ಒಳಗೆ ಬಂದ. ಏನಪ್ಪ ದೇವ್ರ ಪೂಜೆ ಅಂತಲ್ಲ, ಅಯ್ಯೋ ಒಳ್ಳೆ ಸಮಯಕ್ಕೆ ಬಂದಿರಿ, ಬರ್ರಿ 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 ಕೂಡ್ರಿ, ನಮ್ಮ ದೇವರ ತೋರಿಸ್ತೇನೆ ಅಂದ. ತೆಗೆದರಿ ಆ ದೊಡ್ಡ ಸಂಪುಟವನ್ನು ತೆಗೆದರೆ ಒಳಗೇನಿದೆ? ಇನ್ನೂ ಒಂದು ಸಂಪುಟ, ಅದು ತೆಗೆದರೆ ಇನ್ನೊಂದು ಸಂಪುಟ, ಅದು ತೆಗೆದರೆ ಇನ್ನೊಂದು ಸಂಪುಟ, ಸಂಪುಟ 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 ಲಾಸ್ಟಿಗೆ ಎಲ್ಲಿಗೆ ಬಂತೀರಿ ಅಂತಂದರೆ, ನೀವೇನು ಅಂದ್ಕೊಳ್ಳೋದ್ರೆ ಹೇಳ್ತೀನಿ, ನೀವು ಮರದ ಬಾಗಣ ಕೊಡೋದ್ರೊಳಗೆ ಅದರೊಳಗೆ ಒಂದು ಸಣ್ಣ ಕಾಡಿಗೆ ಡಬ್ಬಿ ಹಾಕಿರ್ತೀರಿ ನೋಡ್ರಿ, ಅಷ್ಟು ಸಣ್ಣದು ಒಂದು ಬಂಗಾರದ ಡಬ್ಬಿ ಬಂತು. ಇದೇ ನನ್ನ ದೇವರು ಅಂದ ಇಟ್ಟ. ಅರೇ ಅದರೊಳಗೆ ಏನದು ತೋರಿಸಪ್ಪ, ಇರು ಇದಕ್ಕೆಲ್ಲ ಪೂಜೆ ಮಾಡ್ತೀನಿ ಅಂದ. ಶುದ್ಧೋದಕ ಪಂಚಾಮೃತ ಎಲ್ಲ ಮಾಡಿ ಅರ್ಚನೆ ಪೂಜಾ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಮಾಡಿ ಲಾಸ್ಟಿಗೆ ತೋರಿಸ್ತೇನೆ ಅಂತ ಹೇಳಿ, ಆಗ ನಾರದರನ್ನು ಹತ್ರ ಬರ್ರಿ ಅಂತ ಹೇಳಿ ಆ ಡಬ್ಬಿಯನ್ನು ತೆಗೆದು ತೋರಿಸ್ತಾನೆ. ಏನಿದೆ ಅದರೊಳಗೆ ಗೊತ್ತಾ? ಕೇವಲ ರಜಾ, ಧೂಳು ಇದೆ. ಏನು ಕೃಷ್ಣ ಈ ಮಾಯ ಅಂದರು. ಏನೂ ಇಲ್ಲ, ನಿಮ್ಮಂಥ ಜ್ಞಾನಿಗಳು ಸನಕ ಸನಂದನಾದಿಗಳು ವಸಿಷ್ಠ ವಿಶ್ವಾಮಿತ್ರಾದಿ ಮಹಾನ್ ಋಷಿಗಳು ದೂರ್ವಾಸರು ನಮ್ಮ ಮನೆಗೆ ಬಂದ ಕಾಲ ಅವರ ಪಾದವನ್ನು ತೊಳಿತೇನೆ. ತೊಳೆದು ನನ್ನ ಮೈ ಮೇಲಿರೋದು ಯಾವುದೋ ಬಂಡೊರಿಸೋ ಬಟ್ಟೆ ಅಲ್ಲ, ನನ್ನ ಮೈ ಮೇಲಿರತಕ್ಕಂಥ ಜರಿ ಬಟ್ಟೆಯಿಂದ ಆ ಪಾದಗಳನ್ನು ಒರೆಸ್ತೇನೆ. ಒರೆಸಿಬಿಟ್ಟು ಅವರು ಹೋದ ಮೇಲಕ್ಕೆ ಕೆಳಗೆ ಬಿದ್ದಿರತಕ್ಕಂಥ ಪಾದಕ್ಕೆ ಅಂಟಿಕೊಂಡು ಬಿದ್ದಿರತಕ್ಕಂಥ ರಜ, ಆ ಧೂಳು ಈ ಡಬ್ಬಿ ಒಳಗೆ ಇಟ್ಕೊಂಡು ನಾನು ಪೂಜಾ ಮಾಡ್ತೇನೆ. ಇದೇ ನನ್ನ ದೇವರು ಅಂದಂತ. ಹಾ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಇಂಥವು ಎಷ್ಟೇ ಹೇಳಿ ಹರಿವಂಶ ಪುರಾಣದೊಳಗೆ ಅವನ ಬ್ರಾಹ್ಮಣ ಭಕ್ತಿಯನ್ನು ದೂರ್ವಾಸರ ಮೇಲೆ ತೋರಿಸ್ತಕ್ಕಂಥದ್ದು ಅದ್ಭುತವಾದ ಭಕ್ತಿಯನ್ನು ತೋರಿಸ್ತಾನೆ. ದೊಡ್ಡವರ ಪಾದಧೂಳು, ಆ ಪಾದಧೂಳು ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥದ್ದಾಗತ್ತೆ. ಅದಕ್ಕೆ ಅದನ್ನು ನಾವು ನಂಬಬೇಕು. ಅದಕ್ಕೆ ಸ್ಮರಿಸಿ ಬದುಕಿರೋ, ದಿವ್ಯ ಚರಣ ಕೆರಗಿರೋ. ಅದು ಏನು ಮಾಡ್ತದೆ? ಆ ಚರಣಕ್ಕೆ ನಾವು ಎರಗಿದ ಕಾಲ ದುರಿತ, ಯಾವುದು ಭಯಂಕರವಾದ ದುರಿತ ಇವತ್ತು ನಮಗೆ ಅಂತಂದರೆ ಮೃತ್ಯುವೇ. ಯಾರು ಪ್ರತಿಯೊಬ್ಬರು ಕೂಡ ಹಿರಣ್ಯಾಕ್ಷ ಹಿರಣ್ಯಕಶಿಪರಾದರೇನು, ರಾವಣ ಕುಂಭಕರ್ಣಾದಿಗಳಾದರೇನು, ಇವರೆಲ್ಲ ಭಯಪಟ್ಟಿದ್ದು ಯಾತಕ್ಕೆ? ಸಾವಿಗೆ ಭಯಪಟ್ಟಿದ್ದಾರೆ. ನಾನು ಯಾರಿಗೆ ಭಯಪಡದಲ್ರಿ? ಸಾವಿಗೆ ಯಾರಾದರೂ ಭಯಪಡಬೇಕಾಗಿದ್ದೆ. ಅಂತಹ ಸಾವು ಏನಿದೆ, ಯಮದೂತರು ಯಮಪಾಶಕ್ಕೆ, ಅಂಥ ಯಮದೂತರು ಯಮಪಾಶ ಅನ್ನುವಂಥದ್ದನ್ನು ನಮ್ಮನ್ನೇ ಅದರಿಂದ ಬಿಡಿಸಿ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಯಾವುದರಿ ಅಂತಂದರೆ, ಅಪವರ್ಗ ವರ್ತಮನಿ ಶ್ರದ್ಧಾವತೀಂ ಭಕ್ತಿರನುಕ್ರಮಿಷ್ಯತಿ ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ ತಜ್ಜೋಷಣಾದ ಸಪವರ್ಗ ವರ್ತಮನಿ ಶ್ರದ್ಧಾವತೀಂ ಭಕ್ತಿರನುಕ್ರಮಿಷ್ಯತಿ. ದೇವರಲ್ಲಿ ಇನ್ನೂ ವಿಶೇಷವಾದಂತೆ ಈಗ ನಾವೆಷ್ಟು ಭಕ್ತಿ ಮಾಡ್ತಾ ಇದ್ದೇವೋ ಅದಕ್ಕಿಂತ ಹೆಚ್ಚು ಭಕ್ತಿ ಹೆಂಗೆ ಬರ್ಬೇಕ್ರಿ ಅಂತಂದರೆ, ನಾನು ಮಾಡ್ತಾ ಇದ್ದೇನೆ ರೀ, ದಿನಕ್ಕೆ 6ಕ್ಕೆ ಹೇಳೋನು ಈಗ 5ಕ್ಕೆ ಹೇಳ್ತಾ ಇದ್ದೇನೆ, 5ಕ್ಕೆ ಹೇಳೋನು 4ಕ್ಕೆ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಿದ್ದೆ ಬರವಲ್ದು ಅಷ್ಟೇ, ಇನ್ನೇನಿಲ್ಲ. ಆಯಿತಾ? ಅದೆಲ್ಲ ಮುಖ್ಯ. ಏನು ಇವತ್ತು ಮಾಡ್ತಾ ಇದ್ದೀರಿ ಇದಕ್ಕಿಂತ ಅತಿಶಯವಾದದ್ದು ಬರಬೇಕು. ನೋಡ್ರಿ, ರಾಮಾಯಣದೊಳಗೆ ಹನುಮಂತ ದೇವರು ಮಾಡಿದಷ್ಟು ಸೇವೆ ಯಾರನ್ನ ಮಾಡಿದ್ದಾರೆ? ಆ ಚನ್ನ ಭಕ್ತರು. ಮಧ್ವವಿಜಯದಲ್ಲಿ ಕೊನೆಗೆ ರಾಮಚಂದ್ರ ದೇವರು ಪರಂಧಾಮಕ್ಕೆ ಹೋಗೋ ಕಾಲಕ್ಕೆ ಹನುಮಂತ ನಿನಗೇನು ಬೇಕು ಅಂತ ಕೇಳಿದರೆ ಏನು ಕೇಳ್ಬೋದಾಗಿತ್ತು? ಒಂದು 100 ಪೇಜಸ್ ನೋಟ್ಸ್ ತೊಗೊಂಬಂದು ರೂಲ್ಡ್ ನೋಟ್ಸು ಓದಕ್ಕೆ ಬರೆದು ನಾಳೆ ಕೊಡ್ತೇನೆ ಅಂತ ಕೊಡ್ತಿದ್ವಿ ನಾವಾಗಿದ್ದರೆ. ಹನುಮಂತ ದೇವರು ಕೊಟ್ರ, ಸ್ವಾಮಿ
ಪ್ರಹ್ಲಾದರಾಜರನ್ನ ಏನು ಬೇಕು ಅಂತ ಕೇಳಿದ ಯಾರು? ನರಸಿಂಹದೇವರು. ಸವಾವೈ ವಣಿಕ್, ನಾನೇನು ವ್ಯಾಪಾರದಕ್ಕೋಸ್ಕರ ನಿನ್ನ ಹತ್ರ ಭಕ್ತಿ ಮಾಡಿದ್ದು. ಯಾರನ್ನ ನಾಳೆ ಬೆಳಗ್ಗೆ ನಿನಗೇನು ವರ ಬೇಕು ಅಂತ ಕೇಳಿದರೆ ಏನು ಕೇಳಬಾರ್ದು ಅನ್ನುವಂಥ ವರ ಕೊಡು ಅಂತ ಕೇಳಿದ. ಇವತ್ತು ನಾವು ಸಿದ್ಧಾಗಿದ್ದೀವಿ ಆ ರೀತಿ ಕೇಳಕ್ಕ. ಹನುಮಂತ ದೇವರು ಕೇಳೋ ವರ ನೋಡ್ರಿ ಹೇಗಿದೆ. ನಮೋ ನಮೋ ನಾಥ ನಮೋ ನಮಸ್ತೆ. ಮಧ್ವ ವಿಜಯದಲ್ಲಿ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು, ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೆ ಮೇ. ಹೇ ರಾಮಚಂದ್ರ, ಸಮುದ್ರದ ಮೇಲೆ ಅಲೆಗಳು ಬರ್ತದ, ಅಲೆಗಳ ಮೇಲೆ ಅಲೆಗಳು ಹೆಂಗೆ ಬರ್ತದೋ ಆ ರೀತಿಯ ರಾಮ ಅಂದುಕೊಳ್ಳೆ ನೆಕ್ಸ್ಟ್ ರಾಮ ಅಂಬೋದಕ್ಕೆ ಮಧ್ಯದೊಳಗೆ ಗ್ಯಾಪ್ ಬರದಂತೆ ರಾಮ ಅಂಬೋದೊಳಗೆ ಒಳಗೆ ರಾ ಬಂದುಬಿಡಬೇಕು. ಆ ರೀತಿಯಾಗಿ ನಿನ್ನ ನೆನೆಸೋ ಒಂದು ವರವನ್ನು ಕೊಡು ಅಂತ ಕೇಳಿಕೊಂಡಿದ್ದಾರೆ ರೀ ಹನುಮಂತ ದೇವರು. ಪುರಂದರದಾಸರಂತಾರೆ, ಸೇವಕತನದ ರುಚಿಯೇನರಿದ್ಯೋ ದೇವ ಹನುಮರಾಯ, ವೈರಾಗ್ಯ ಬೇಡಿ. ಏನು ವೈರಾಗ್ಯ ನಿನ್ನದು, ಏನು ಕತೆ? ಒಂದು ಕಲ್ಲಿನ ಹೆಣ್ಣಿನ ಮಾಡಿಕೊಟ್ಟ ಗೌತಮ ಋಷಿಗಳಿಗೆ, ನೀನು ಕೇಳಿಕೊಂಡಿದ್ರೆ ನಿನ್ನ ಬ್ರಹ್ಮಚಾರಿತ್ವ ಹೋಲಾಡಿಸ್ತಿದ್ನಲ್ಲ. ವಿಭೀಷಣ ಸುಗ್ರೀವರಿಗೆ ರಾಜ್ಯವನ್ನು ಕೊಟ್ಟ, ನೀ ಕೇಳಿಕೊಂಡಿದ್ದರೆ ನಿನಗೊಂದು ರಾಜ್ಯ ಕೊಡ್ತಿದ್ನಲ್ಲ. ಕಲ್ಲಿನ ಹೆಣ್ಣಿನ ಮಾಡಿದವನಿಗೆ ನಿನ್ನ ಕೋತಿ ಮಾರಿನ ಸ್ವಲ್ಪ ಕೈ ಮುಟ್ಟಿ ಸರಿ ಮಾಡಪ್ಪ ಅಂತಂದಿದ್ರೆ ಅವನು ಬ್ರಹ್ಮಾಂಡ ಕುಬ್ಜಾನ ಮಾಡಿದನೇ. ಫಸ್ಟು ಆರ್ಥೋಪೆಡಿಕ್ ಡಾಕ್ಟ್ರು ರಾಮಕೃಷ್ಣರಿಬ್ಬರೂ ಕೂಡ ನಿನ್ನ ಸ್ವಲ್ಪ ಹಿಂಗೆ ಮುಟ್ಟಿದ್ರೆ ನಿನ್ನ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಅಂತಾರೆ. ನೋಡಿದರೆ ಕೋತಿ ಮಾರಿ ಸರಿ ಮಾಡಿಸ್ಕೋಬಾರ್ದ? ಆ ಕೌಪಿನ ಬಿಡಿಸ್ಕೋಬಾರ್ದ? ಒಂದು ಯಾವುದನ್ನೋ ಒಂದು ರಾಜ್ಯ ಕೊಡು ಅಂತ ಕೇಳಬಾರ್ದಾಯ್ತಾ? ಇದೇನಯ್ಯ ರಾಮ 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 ಅಂತ ಕೇಳಿದ್ರೆ ನಿಜವಾಗಿ ನಿನ್ನಂಥ ದಡ್ರು ಯಾರೂ ಇಲ್ಲ ಅಂದರು ಪುರಂದರದಾಸರು. ಏನು ಕೇಳಬೇಕು ದೇವರಲ್ಲಿ ಅನ್ನುವಂಥದ್ದು. ಇದನ್ನು ಈ ರೀತಿಯಾದಂಥ ಒಂದು ಪರಮಾತ್ಮನಲ್ಲಿ ನಾವು ಯಾವ ರೀತಿ ಸಂಬಂಧವನ್ನು ಬೆಳೆಸಬೇಕು, ಪರಮಾತ್ಮನಿಗೆ ಏನು ಪ್ರೀತಿ ಹುಡ್ತದೆ, ನಮ್ಮ ಮೇಲೆ ಯಾವ ರೀತಿಯಾಗಿ ಪ್ರೀತಿ ಹುಡ್ತದೆ, ಇವೆಲ್ಲವೂ ಕೂಡ ನಮಗೆ ಯಾರಿಂದ ಬರ್ತದೆ ಅಂದರೆ ಇಂಥ ಮಹಾನುಭಾವರ ಚರಿತ್ರೆಗಳನ್ನು ನಾವು ಶ್ರವಣ ಮಾಡಿದ ಕಾಲಕ್ಕೆ ಅವರನ್ನು ಯಾವ ರೀತಿ ಪರಮಾತ್ಮ ಪರೀಕ್ಷೆ ಮಾಡಿದ್ದಾನೆ, ಅನುಗ್ರಹ ಮಾಡಲಿಕ್ಕೆ ಪೂರ್ವದಲ್ಲಿ ಯಾವ ರೀತಿಯಾಗಿ ಪರಮಾತ್ಮ ನಮಗೆ ಶಿಕ್ಷೆಯನ್ನು ಕೊಡ್ತಾನೆ, ಆ ಶಿಕ್ಷೆಯನ್ನು ನಾವು ಶಿಕ್ಷಣ ಅಂತ ಭಾವನೆ ಮಾಡಬೇಕು. ಮಾಡಿದ ಕಾಲಕ್ಕೆ ಪರಮಾತ್ಮ ಕೊಡ್ತಾನೆ. ಎಂಥದ್ದು ಅಂತಂದರೆ ನಮಗೊಂದೇ ಅಲ್ಲ, ನಮ್ಮ ದಸಾಪರೇಷ, ನಮ್ಮ ತರುವಾಯಿ 10 ತಲೆಮಾರಿಗಳು ಕೂತ್ಕೊಂಡು ತಿಂಬುವಷ್ಟು ಸಂಪತ್ತು ಕೊಡ್ತಕ್ಕಂಥವನಾಗ್ತಾನೆ ಪರಮಾತ್ಮ. ಏನು ಮೇಲಿರ್ತಕ್ಕಂಥ ನಮ್ಮ ಪೂರ್ವಿಕರು 10 ತಲೆಮಾರಿಗಳು ಅವರು ನಿಜವಾದಂಥ ಮೋಕ್ಷವನ್ನು ಹೊಂದತಕ್ಕಂಥವ್ರಾಗ್ತಾರೆ. ಇದು ನಾವು ಮಕ್ಕಳಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಕಪಿಲನಾಮಕ ಪರಮಾತ್ಮ ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ ತಜ್ಜೋಷಣಾದಾಸಪವರ್ಗವರ್ತ್ಮನಿ ಶ್ರದ್ಧಾವತೀಂ ಭಕ್ತಿರನುಕ್ರಮಿಷ್ಯತಿ. ನಿಜವಾದ ಭಕ್ತಿಯನ್ನು ನಮಗೆ ದೇವರಲ್ಲಿ ಹುಟ್ಟುವಂತೆ ಮಾಡಿ ದೇವರ ಅನುಗ್ರಹ ಆಗುವಂತೆ ಮಾಡ್ತಕ್ಕಂಥವ್ರಾಗ್ತಾರೆ. ಆದ ಕಾರಣವಾಗಿ ನಾವು ಕೇಳಬೇಕು. ನಮಗೆ ನರಸಿಂಹದೇವ್ರ ಚರಿತ್ರೆ ಮಾತ್ರ ಹೇಳ್ರ ಆಚಾರ್ಯರೇ, ಎಲ್ಲಿ ಪ್ರಹ್ಲಾದ ಬರಬಾರ್ದು ಹೇಳಕ್ಕೆ ಸಾಧ್ಯನಾ? ನಮಗೆ ಪ್ರಹ್ಲಾದ ಚರಿತ್ರೆ ಮಾತ್ರ ಹೇಳ್ರ ಆಚಾರ್ಯರೇ, ಎಲ್ಲಿ ನರಸಿಂಹದೇವರು ಬರಬಾರ್ದು ಅಂದರೆ ಹೇಳಕ್ಕೆ ಸಾಧ್ಯನಾ? ಹನುಮನ್ ದೇವರು ಚರಿತ್ರೆ ಹೇಳ್ರಿ, ರಾಮದೇವರು ಬರಬಾರ್ದು ಅಂದರೆ ಹೇಳಕ್ಕೆ ಸಾಧ್ಯನಾ? ಬೇರೆ ರಾಮನ ವೃತ್ತ ಅಂತ ಹೇಳ್ರೆ ಹನುಮನ್ ದೇವರು ಬರಬಾರ್ದು ಅಂದರೆ ಹೇಳಕ್ಕೆ ಸಾಧ್ಯನಾ? ಇಬ್ಬರೂ ಇರಬೇಕಾಗಿದ್ದೆ. ಅದಕ್ಕೆ ಅದಕ್ಕಿಂತ ದೇವರ ಚರಿತ್ರಕ್ಕಿಂತ ಭಕ್ತರ ಚರಿತ್ರವನ್ನು ಹಿಡ್ಕೊಂಡ್ರೆ ಮೊದಲು ಓಡಿ ಬರ್ತಾನೆ. ಹೇಳಿದ್ವಲ್ಲ, ಯಾವ ರೀತಿ ವತ್ಸ ಎಲ್ಲಿರ್ತದೋ ಅಲ್ಲಿ ಧೇನು ಬಂದಂತೆ, ಆಕಳು ಬಂದಂತೆ ಬರ್ತಾರೆ. ಅದಕ್ಕಾಗಿ ಅದರೊಳಗೆ ಪರಮಾತ್ಮನ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೀನಿವಾಸನನ್ನು ವೈಕುಂಠದಿಂದ ಕರ್ಕೊಂಡು ಬಂದು ಭೂವೈಕುಂಠವೆನಿಸಿರತಕ್ಕಂಥ ಈ ವೆಂಕಟಾದ್ರಿ ಮೇಲೆ ನಿಲ್ಲಿಸಿರತಕ್ಕಂಥ ಮಹಾನುಭಾವರು ಯಾರ್ರೀ? ಭೃಗು ಋಷಿಗಳು. ಅಂಥ ಭೃಗು ಋಷಿಗಳೇ ಇವರಾಗಿದ್ದಾರೆ ಅಂತ ಅಪರೋಕ್ಷ ಜ್ಞಾನಿಗಳಾದಂಥ ನಿನ್ನ ಕಲ್ಲೂರು ಸುಬ್ಬಣ್ಣಾಚಾರ್ಯ, ವ್ಯಾಸ, ವಿಠಲಾಂಕಿತರು ಹೇಳಿದರೆ ಅದೇ ಮಾತನ್ನೇ ಅವರು ಸಾಕು ಮಕ್ಕಳಾಗಿರ್ತಕ್ಕಂಥ ಮೋಹನದಾಸರು ಕೂಡ ಹೇಳ್ತಾ ಇದ್ದಾರೆ. ಮೊದಲು ಋಷಿಗಳು ಕೂಡಿ ಸತ್ರಯಾಗವನಾಕ ನದಿಯ ತೀರದಿ ರಚಿಸಲು ಪದುಮ ಸಂಭವನಂಕ ಭವ ಬಂದು ಮುನಿವೃಂದ ಹೃದಯ ಸಂಶಯ ಹಿಡಿಸಲು ವಿಧಿ ವಿಷ್ಣು ಶಿವರೊಳಗೆ ಉತ್ತಮರ ತಿಳಿಯದೆ ಮದಡ ಭಾವವನೈದಲು ಒದಗಿ ಭೃಗು ಮುನಿ ಬಂದು ಸರ್ವೇಶ ವೈಕುಂಠ ಸದನನೆಂದರು ಇವರು
ವಿಜಯರಾಯರ ಪಾದ ಭಜಿಸಿದವಗನವರತ ವಿಜಯವಾಗುವುದಕ್ಕೆ ಸಂದೇಹವೇ. ನೋಡಿದ್ರೆ ಸ್ಮರಿಸಿ ಬದುಕಿರೋ, ದಿವ್ಯ ಚರಣ ಕೆರಗಿರೋ, ದುರಿತ ತರೆದು ಪೊರೆವುದು. ನಮ್ಮ ದುರಿತಗಳು ಯಾವುದ್ರಿ? ಇದು ಭಯಂಕರವಾದಂಥ ದುರಿತಗಳನ್ನು ಏನು ನಮಗೆ ಅಪಮೃತ್ಯು ಅನ್ನುವಂಥದ್ದು ಅದನ್ನು ಪರಿಹಾರ ಮಾಡ್ತಾರೆ ಯಾರು? ಇಂಥ ಮಹಾನುಭಾವರು. ಅದಕ್ಕೆ ಅವರನ್ನು ಭಜಿಸಬೇಕು. ವಿಜಯ ಗುರುಗಳೆಂಬರ, ವಿಜಯ ಅನ್ನುವಂಥದ್ದೊಳಗೆ ವಿ ಅಂದರೆ ಪರಮಾತ್ಮ, ಜಯ ಲಕ್ಷ್ಮೀದೇವಿ, ಗುರುಗಳು ಅಂತಂದ್ರೆ ಸಾಕ್ಷಾತ್ ಹನುಮಭವಿ ಮಧ್ವಾವತಾರಿಗಳಾಗಿರ್ತಕ್ಕಂಥ ಸಾಕ್ಷಾತ್ ವಾಯುದೇವರು. ಈ ಪ್ರಕಾರವಾಗಿ ತಾರತಮ್ಯಾನುಸಾರವಾಗಿ ಅವರನ್ನು ಭಜಿಸಿ ಆಮೇಲೆ ಭೃಗು ಋಷಿಗಳನ್ನು ಭಜಿಸಿ ಆಮೇಲೆ ಅವರು ಯಾರು ಅನ್ನುವಂಥದ್ದು ಹೇಳಬೇಕು. ಅಲ್ಲಿ ಹೇಳ್ತಾ ಇದ್ದಾರೆ. ದಾಸರಾಯನ ದೈವ ಸೂಸಿ ಪಡೆದನ, ದೋಷರಹಿತನ ಸಂತೋಷ ಭರಿತನ. ಇವರು ಯಾರು? ಇಂಥ ಭೃಗು ಋಷಿಗಳು ಇವರು 3 ಯುಗಗಳಲ್ಲಿ ತಾವೇ ಹೇಳ್ಕೊತಾರೆ. ಒಂದು ಸುಳಾದಿಯಲ್ಲಿ ಹೇಳ್ತಾರೆ, ಸುರಲೀಲನಾಗಿದ್ದೆ, ನಿಕಂಪನನಾಗಿದ್ದೆ, ಜರ ಅನ್ನುವಂಥ ವ್ಯಾಧನಾಗಿ ನಾನು ಬಂದು ಆಮೇಲೆ ಪುರಂದರದಾಸರ ಮನೆ ಒಳಗೆ ಆಕಳುಕರವಾಗಿ ಬಂದಿದ್ದೇನೆ ಅಂತ ಹೇಳ್ಕೊಳ್ತಾರೆ. ಅವರೇ ಒಂದು ಸುಳಾದಿ ಒಳಗೆ ಹೇಳ್ತಾರೆ. ಯಾವ ರೀತಿಯಾಗಿ ಎಲ್ಲರೂ ಕೂಡ ಸೀತಾನ್ವೇಷಣಕ್ಕೆ ಬರತಕ್ಕಂಥವರಾಗ್ತಾರೆ. 1 ತಿಂಗಳ ಅವಧಿ ಕೊಟ್ಟಿದ್ದಾನೆ ಸುಗ್ರೀವ. 1 ತಿಂಗಳ ಅವಧಿ ಒಳಗೆ ನೀವು ಸೀತಾದೇವಿನ ನೋಡಿಕೊಂಡು ಬಂದು ನಮಗೆ ತಿಳಿಸಬೇಕು, ಇಲ್ಲದಾಗ ಹೋದರೆ ನಿಮಗೆ ಮರಣ ಶಿಕ್ಷೆ ಅಂತ ಹೇಳಿ ಸುಗ್ರೀವ ಆಜ್ಞೆ ಮಾಡಿದ್ದಾನೆ. 4 ದಿಕ್ಕಿಗೆ 4 ಗುಂಪಾಗಿ ಹೊರಟಿದ್ದಾರೆ. ದಕ್ಷಿಣ ದಿಕ್ಕಿಗೆ ಅಂಗದನ ಆಧ್ವರ್ಯದೊಳಗೆ ಹನುಮಂತ, ನಳ, ನೀಳ ಮೊದಲಾಗಿರ್ತಕ್ಕಂಥವರು, ಜಾಂಬವಂತ ಎಲ್ಲರೂ ಬಂದಿದ್ದಾರೆ. ಆ ಗುಂಪಿನೊಳಗೆ ಈ ಸುರಲೀಲ ಅನ್ನುವಂಥ ಒಬ್ಬ ಕಪಿಯಾಗಿ ಬಂದಿದ್ದಾರೆ ಭೃಗು ಋಷಿಗಳು. ಅಲ್ಲಿ ಆಗ ಬಂದ ಕಾಲಕ್ಕೆ 1 ತಿಂಗಳು ಪೂರ್ತಿ ಆಗಿ ಹೋಗಿಬಿಡ್ತದೆ. ಇನ್ನು ಎಲ್ಲಿ ದೊರಕೋದಿಲ್ಲ ಅಮ್ಮನವರು. ಸ್ವಯಂಪ್ರಭಾ ಗುಹಾದೊಳಗೆ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಇದ್ದ ಕಾಲಕ್ಕೆ ಆಗ ಸುರಲೀಲ ಇನ್ನು ಇಲ್ಲಿ ಒಳಗೆ ಸುಗ್ರೀವ ಬರೋದಿಲ್ಲ, ತಿಂಗಳು ಆಗಿ ಹೋಗಿಬಿಟ್ಟಿದೆ, ನಾವು ಹೊರಗೆ ಹೋಗಿ ಇಲ್ಲ ಅಂತೇಳಿ ಹೇಳಿದರೆ ತಿಂಗಳು ಆಗಿ ಹೋಯ್ತು, ಲೇಟಾಗಿ ಬಂದು ಹೇಳಿರಿ ಅಂತ ನಮ್ಮನ್ನೆಲ್ಲ ಕೊಂದುಬಿಡ್ತಾನೆ. ನಮ್ಮನ್ನು ಕೊಂದರೆ ಪರವಾಗಿಲ್ಲ, ಸೀತಾ ಇಲ್ಲ ಅನ್ನುವಂಥ ಮಾತು ಕೇಳಿದರೆ ರಾಮ ತಟ್ಟಿಕೊಳ್ಳಾರದೆ ಅವನು ಪ್ರಾಣ ಬಿಡ್ತಾನೆ. ಆ ಪ್ರಾಣ ಬಿಟ್ಟಂಥ ರಾಮನ ನೋಡಿ ಲಕ್ಷ್ಮಣ ಬಿಡ್ತಾನೆ. ನನಗೆ ಇಂಥ ಉಪಕಾರ ಮಾಡಿರ್ತಕ್ಕಂಥ ರಾಮನಿಗೆ ನಾನು ಉಪಕಾರ ಮಾಡಿಲ್ಲಲ್ಲ ಅಂತ ಹೇಳಿ ಸುಗ್ರೀವ ಮೊದಲಾಗಿರ್ತಕ್ಕಂಥವ್ರು ಸಾಯ್ತಾರೆ. ಈ ವಿಚಾರ ಗೊತ್ತಾದ ಕೂಡಲೇ ನಂದಿಗ್ರಾಮದೊಳಗಿರ್ತಕ್ಕಂಥ ಭರತ ಶತ್ರುಘ್ನರು ಸಾಯ್ತಾರೆ. ಇದು ಗೊತ್ತಾದ ಕೂಡಲೇ ಅವರ ತಾಯಿಯರಾದ ಕೌಸಲ್ಯ, ಸುಮಿತ್ರ, ಕೈಕೇಯಿ ಅವರು ಸಾಯ್ತಾರೆ. ಇಡೀ ಅಯೋಧ್ಯವೇ ನಾಶವಾಗತಕ್ಕಂಥದ್ದಾಗತ್ತೆ. ಆದ ಕಾರಣವಾಗಿ ನಾವು ಹೋಗೋದೇ ಬೇಡ, ಈ ಸ್ವಯಂಪ್ರಭಾ ಗುಹಾದೊಳಗೆ ಇದ್ದು ಬಿಡೋಣ ಅಂತ ಹೇಳಿ ಮಾತಾಡಿರ್ತಕ್ಕಂಥವ್ರು ಯಾರ್ರಿ ಅಂದರೆ ಈ ಸುರಲೀಲ. ಅದಕ್ಕೆ ಇಷ್ಟು ದರಿದ್ರ ಬರ್ಲಕ್ಕ ಕಾರಣ ಏನು ಅಂತಂದರೆ, ನಾವಿನ್ನು ಅನ್ವೇಷಣೆ ಮಾಡೋದು ಬೇಡ, ಇಲ್ಲೇ ಇದ್ದು ಬಿಡೋಣ ಅಂತ ಮಾತಾಡೋದು ಅದು ದೊಡ್ಡ ಪಾಪ. ಅದಕ್ಕೆ ಏಸು ಜನ್ಮದ ಪಾಪರಾಶಿ ಬಂದೊದಗಿತೋ ಈ ತನುವಿಗೆ ಎಂದು ಹಿಗ್ಗಲು ಬೇಕು ಅಂತ ಹೇಳಿ. ಎಷ್ಟು ಸಂಜೆ ತನಕ ಇದ್ದು ಸಣ್ಣ ಸೌಟು ತುಂಬ ಗಂಜಿ ಕಾಣದೆ ಬಳಲಿದೆ ಅಂದರು. ಒಬ್ಬ ಹೆಂಗಸಿಗೆ ಅನ್ನ ನಿಕ್ಕುವುದಕ್ಕೆ ತಬ್ಬಿಬ್ಬುಗೊಂಡೆ ಅಂದರು. ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜ ಅಂದರು. ಇವೆಲ್ಲ ಇಷ್ಟು ದರಿದ್ರ ಬರ್ಲಿಕ್ಕೆ ಕಾರಣ ಏನು ಅಂದರೆ, ಭವಂತಿ ನರಕಾಫ್ ಪಾಪಾತ್ ಪಾಪಂ ದಾರಿದ್ರ್ಯ ಸಂಭವಂ. ಯಾವುದೋ ಜನ್ಮದಲ್ಲಿ ನಾವು ಹಿಂಗೆ ಧರ್ಮಕ್ಕೆ, ಸತ್ಯಕ್ಕೆ, ನ್ಯಾಯಕ್ಕೆ, ಭಗವಂತನಿಗೆ ನಾವು ಈ ರೀತಿಯಾದಂಥ ಅಪಚಾರವನ್ನು ಮಾಡಿದ ಕಾಲಕ್ಕೆ ಅದು ನಮಗೆ ಪಾಪ ರೂಪದೊಳಗೆ ಪೀಡಿಸ್ತದ ಅಂತ ಅನ್ನುವಂಥ ತೋರಿಸ್ತಾ ಇದ್ದಾರೆ ಇಲ್ಲಿ ಭೃಗು ಋಷಿಗಳು ತಮ್ಮ ಲೀಲಾ ನಾಟಕದಿಂದ. ಅದೇ ಸುರಲೀಲನೆ ಮತ್ತು ದ್ವಾಪರ ಯುಗದೊಳಗೆ ನಿಕಂಪನ ಅಂತ ಬರ್ತಾರೆ. ಏನು ಈ ಶ್ರೀಕೃಷ್ಣ ತಾನು ಗೋವುಗಳನ್ನು ಕಾಯಲಿಕ್ಕೆ ಕರುಗಳನ್ನು ಕರ್ಕೊಂಡು ಹೋಗ್ತಾನೆ, ಎಲ್ಲ ಗೋಪಾಲರನ್ನು ಕರ್ಕೊಂಡು ಹೋಗ್ತಾನಲ್ಲ, ಆ ಗೋಪಾಲರೊಳಗೆ ನಿಕಂಪನನಾಗಿ ಈ ಕೃಷ್ಣನ ಮೇಲೆ ಚಟ್ಟಪಟ್ಟಾಲ ಅಂತಾರಲ್ಲ, ಭುಜದ ಮೇಲೆ ಕೈ ಹಾಕೋದು, ತಿನ್ನಿಸೋದು, ಮಾಡೋದು, ಮಾಟಿಕಿ ಆ ವೇಲು ಮಡಚಿ ಊರುಗಾಯಲ ಚಪ್ಪರಿಂಚು ನೊಕಡು ಅಂತ ಬರೀತಾನೆ. ಪೋತನ ತನ್ನ ಭಾಗವತದಲ್ಲಿ ಬರೀತಾನೆ. ಯಾವ ರೀತಿಯ ತಿಂತಾ ಇದ್ರು ಅಂದರೆ, ಆ ಕರ್ಣಿಕನ್ ತಿರುಗಿರಾ ಕೂರ್ಚೊಂಡಿರಾ ಚಂದಂಬುನನ್ ಬರಿತಾನೆ. ಹೆಂಗಿರ್ತದೆ ಈ ಸನ್ಫ್ಲವರ್ ನೋಡ್ತೀರಲ್ಲ ನೀವು, ಆ ಸನ್ಫ್ಲವರ್ ಹೆಂಗೆ ರೇಖುಗಳಿರ್ತದೋ ಹಂಗೆ ಸುತ್ತು ಗೋಪಾಲರು ಕೂತ್ಕೊಂಬೋರಂತೆ. ಮಧ್ಯದಲ್ಲಿ ಇವನು ಕಪ್ಪಗೆ, ಸನ್ಫ್ಲವರ್ ಹಚ್ಚಗಿರ್ತದ, ಮಧ್ಯ ಕಪ್ಪಗಿರ್ತದಲ್ಲ ಅದು, ಹಂಗೆ ಈ ಕೃಷ್ಣ ನಲ್ಲನಿವಾಡು ಪದ್ಮನಯನಂಬುಲವಾಡು ಇವನು ಮಧ್ಯ ಕೂತ್ಕೊಳ್ಳೋನಂತೆ. ಕೂತ್ಕೊಂಡ್ರೆ ಮಧ್ಯಾಹ್ನ ಎಲ್ಲ ಆಕಳುಗಳು ಕರುಗಳು ಮೇಯ್ತಾ ಇದ್ದರೆ
ಇವರೆಲ್ಲ ತಾವು ತಂದುಕೊಂಡಂಥ ಕ್ಯಾರಿಯರ್ಗಳು ಬಿಚ್ತಾ ಇದ್ದರು. ಗೌರವವಾಗಿ ಕ್ಯಾರಿಯರ್ ಅಂತಿದ್ದೀನಿ, ಅವರೆಲ್ಲ ತಂದು ಸದ್ದಿ ತೆಚ್కున్నారు. ಅವೆಲ್ಲ ತೆಗೆದುಬಿಟ್ಟು ಇನ್ನು ತಿನ್ನಬೇಕು. ಒಳ್ಳೆ ಮೊಸರನ್ನ, ಆ ಅನ್ನ ಈ ಅನ್ನ ಎಲ್ಲ ತಂದು ಒಬ್ಬರು ಹುಣಸೆಕಾಯಿ ತೊಕ್ಕು, ಒಬ್ಬನು ಮಾವಿನಕಾಯಿ ಉಪ್ಪಿನಕಾಯಿ, ಒಬ್ಬನು ಯಾವುದರಿ ನಿಂಬೆಕಾಯಿ ಉಪ್ಪಿನಕಾಯಿ, ಒಬ್ಬನು ನೆಲ್ಲಿಕಾಯಿ ಉಪ್ಪಿನಕಾಯಿ, ಇನ್ನೊಬ್ಬನು ಮಾವಿನಕಾಯಿ ಉಪ್ಪಿನಕಾಯಿ, ಒಬ್ಬೊಬ್ಬರು ತಂದು ಅದನ್ನು ಏನು ಮಾಡ್ತಾರಂತ ಗೊತ್ತಾ? ಮಾಟಿకి వేలు ಮಡಿಚಿ ಊರುಗಾಯಲ ಚಪ್ಪರಿಂಚು ನೊಕಡು ಅಂತ ಬರೀತಾನೆ ಯಾರು? ಪೋತನ. ಇದೆಲ್ಲ ಕೂಡ ಇಲ್ಲಿ ಏನು ಇಟ್ಕೊತಾವೆ? ಮಾವಿನಕಾಯಿ ಹೋಳು, ಇಲ್ಲಿ ನಿಂಬೆಕಾಯಿ ಹೋಳು, ಇಲ್ಲಿ ಹುಣಸೆಕಾಯಿ ಹೋಳು ಇಟ್ಟುಕೊಂಡು ಆ ಕೆನಿ ಮೊಸರು, ಯಾವುದು ನೀರು ಮಜ್ಜಿಗೆಲ್ಲ ಹೆಂಗಿರಬೇಕು, ಈ ಮಂದ ಇರಬೇಕು ಕೆನಿ, ಅಂಥ ಕೆನಿ ಮೊಸರು ಹಾಕಿ ಕಲಿಸಿರ್ತಕ್ಕಂಥ ಯಾವುದು ಆ ಮೊಸರನ್ನವನ್ನು ತಿಂದು ಹಿಂಗೆ ಕಚ್ತಾರಂತ. ಒಂದು ಸಾರಿ ಏನು ಕಚ್ತಾರೆ? ಮಾವಿನಕಾಯಿ, ಇನ್ನೊಂದು ಸಾರಿ ನಿಂಬೆಕಾಯಿ, ಇನ್ನೊಂದು ಸಾರಿ ಇನ್ನೊಂದು ಕಾಯಿ, ಹಿಂಗೆ ಕಚ್ತಾರಂತ. ಅಬ್ಬಾ, ಈ ಕೃಷ್ಣ ಹಿಂಗೆ ನೋಡಿದರೆ ನಿನಗ ಬೇಕಾ ಕಚ್ಚು, ಇವರು ಕಚ್ಚಿ ಆ ಕೃಷ್ಣನ ಕಚ್ಚೋಂಗೆ ಮಾಡ್ತಾರಂತ. ಬ್ರಹ್ಮಾದಿ ದೇವತೆಗಳು ಇವನಿಗೆ ನೈವೇದ್ಯ ಮಾಡಬೇಕಾದ್ರೆ ಬಾಯಿ ಬಟ್ಟೆ ಕಟ್ಕೊತೀವಿ, ಪಾದ ತೋರಿಸ್ದಾಗ ಹಾಕ್ಕೊತೀವಿ. ಯತಿಗಳು ಪೂಜೆ ಮಾಡ್ತಿರ್ತಾರೆ ನೋಡ್ರಿ, ಎಷ್ಟು ನಿಷ್ಠಾದಿಂದ ಮಾಡ್ತಾ ಇರ್ತಾರೆ ನೋಡಿದರೆ. ಅಂಥ ಸಮಸ್ತ ಯಜ್ಞಭೋಕ್ತರನಾಗಿರ್ತಕ್ಕಂಥ ಸ್ವಾಮಿಗೆ ಈ ಗೋಪಾಲರೆಲ್ಲರೂ ಕೂಡ ತಾವು ಕಚ್ಚಿದ್ದು ಅವನು ಬಾಯಾಗಿಟ್ಟು ತಿನ್ನಿಸ್ತಿದ್ದಾರಲ್ಲ. ಆಹಾ, ಏನು ಇವನ ಭಕ್ತ ವಾತ್ಸಲ್ಯತೆ ಅಂತ ಹೇಳಿ ಕೈ ಎತ್ತಿ ನಮಸ್ಕಾರ ಮಾಡ್ತಾ ಇದ್ದಾರಂತ ಶ್ರೀಕೃಷ್ಣನ. ಅಂಥ ಗೋಪಾಲರೊಳಗೆ ಇವರು ಒಬ್ಬರು. ಯಾರು? ನಮ್ಮ ಭೃಗು ಋಷಿಗಳು. ಅವರ ಹೆಸರು ನಿಕಂಪನ. ಈ ರೀತಿಯಾಗಿ ಸ್ನೇಹದಿಂದ ಒಲಿಸಿದರು, ಎಂಜಲನ್ನು ತಿನ್ನಿಸಿದರು. ಈ ಕೆಲಸ ಮಾಡಿದ್ದು ಒಂದು. ಅದರ ಅನಂತರ ಕೃಷ್ಣಾವತಾರ ಪರಿಸಮಾಪ್ತಕ್ಕೆ ಪ್ರಧಾನ ಕಾರಣೀಭೂತರಾಗಿರ್ತಕ್ಕಂಥ ಜರ ಅನ್ನುವಂಥ ವ್ಯಾಧ, ಆ ವ್ಯಾಧನಾಗಿ ಬಂದಿರತಕ್ಕಂಥವರಾಗಿ ಇವರೇ ಕೃಷ್ಣಾವತಾರ ಪರಿಸಮಾಪ್ತಕ್ಕೆ ಅವರೇ ಹೇಳಿಕೊಂಡ ಮಾತು. ಇದು ನಾ ಹೇಳೋದಲ್ಲ, ಒಂದು ಸುಳಾದಿ ಒಳಗೆ ಹೇಳ್ತಾರೆ, ಜ್ಞಾಪಕ ಬರ್ತಾ ಇಲ್ಲ ಅಷ್ಟೇ. ಈ ರೀತಿಯಾಗಿ ಆದ ಮೇಲೆ ಈ ಕಲಿಯುಗದೊಳಗೆ ಪುರಂದರದಾಸರ ಮನೆ ಒಳಗೆ ಆಕಳು ಕರುವಾಗಿ ಬರ್ತಾರೆ, ತುರುಕರುವಾಗಿ ಬರ್ತಾರೆ. ಯಾವ ರೀತಿ? ಮಹಾನುಭಾವರಾದಂಥ ಜಗದ್ಗುರುಗಳು ಯಾರು? ಜೈತೀರ್ಥರು. ಅವರು ಪೂರ್ವ ಅತ್ಯಂತ ಋಷಧಿ ಎತ್ತಾಗಿರುತ್ತಿರಲು ಆನಂದ ತೀರ್ಥರು ನಿತ್ಯ ಪಠಿಸುವೋ ಪುಸ್ತಕ ಹೊರುತ್ತಿರಲು ಗುರುರಾಯರು ಪೇಳಿದ ತತ್ವಗ್ರಂಥವನೇ ಕಿವಿಯಲ್ಲಿ ಕೇಳುತ್ತಲೇ ತಲೆಯ ತೂಗುತ್ತಲೇ. ಇದೇ ವ್ಯಾಸವಿಠಲರೇ ಬರೆದಿದ್ದಿ ಹಾಡು, ಆಯಿತಾ? ಅವರು ಯಾವ ರೀತಿ ಮಧ್ವಾಚಾರ್ಯ ಪಾಠವನ್ನು ಹೇಳ್ತಾ ಇದ್ದರೆ ಜೈತಿರದ ಅರ್ಜುನರು ಎತ್ತಾಗಿ ಕೂತ್ಕೊಂಡು ಹೆಂಗೆ ಒಂದು ಜನ್ಮವೆಲ್ಲ ಶ್ರವಣ ಮಾಡಿದರು, ಅದೇ ರೀತಿಯಾಗಿ ಇವರು ಯಾರು? ನಮ್ಮ ಭೃಗು ಋಷಿಗಳು ಕರುವಾಗಿ ಪುರಂದರದಾಸರ ಮನೆಯೊಳಗಿದ್ದರಂತ. ಅವರು ಹೇಳೋ ಹಾಡುಗಳೆಲ್ಲ ಕೇಳ್ತಾ ಇದ್ದರಂತ.